ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪಠ್ಯದಿಂದ ಟಿಪ್ಪು ಡ್ರಾಪ್ ಆಗೋದು ಖಚಿತವಾಗ್ತಾ ಇದೆ. ಟಿಪ್ಪು ಅಧ್ಯಾಯ ಕೈ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಮಲದ ಕಲಿಗಳು. ಬದಲಾವಣೆ ಮಾಡಲ್ಲ ಅಂತ ಸಿಎಂ ಹಾಗೆ ಬೊಮ್ಮಾಯಿ, ಸಿಟಿ ರವಿ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಟಿಪ್ಪು ವಿಚಾರವನ್ನ ಕೈ ಬಿಡುವಂತ ನಿರ್ಧಾರದಿಂದ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳ್ತಾ ಇರುವಂತದ್ದು. ಟಿಪ್ಪು ಒಬ್ಬ ವಿವಾದಾತ್ಮಕ ರಾಜನಾಗಿದ್ದ. ಸೊ ಹೀಗಾಗಿ ವಿವಾದಾತ್ಮಕ ರಾಜನ ಬಗ್ಗೆ ಮಕ್ಕಳು ಓದೋದು ಬೇಡ ಅನ್ನುವ ಕಾರಣಕ್ಕೆ ಟಿಪ್ಪು ವಿಚಾರವನ್ನ ಕೈ ಬಿಡ್ತಾ ಇದೀವಿ. ಪಠ್ಯ ವಿಷಯದಲ್ಲಿ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಮಕ್ಕಳು ಟಿಪ್ಪು ಇತಿಹಾಸ ಓದುವುದು ಬೇಡ ಅಂತ ಹೇಳ್ತಾ ಇದ್ದಾರೆ ಬೊಮ್ಮಾಯಿ ಅವರು. ಇನ್ನು ಟಿಪ್ಪು ಲಿಂಗಾಯತ ವೀರಶೈವ ಸಿದ್ದರಾಮಯ್ಯ ಅವರ ಕೃಪೆ ಅಂತ ಇನ್ನೂ ಒಂದ್ ಕಡೆ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ವಿಚಾರವನ್ನ, ಟಿಪ್ಪು ಇತಿಹಾಸವನ್ನ ಪಠ್ಯದಿಂದ ಕೈಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಮಲದ ಕಲಿಗಳು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅವರ ಅಂದ್ರೆ ವಿಚಾರ ಪಠ್ಯದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಟಿಪ್ಪು ವಿಚಾರವನ್ನ ಕೈಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದಿಂದ ಸಿಎಂ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಒಬ್ಬೊಬ್ಬರಾಗಿ ಈಗ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನೂ ಗೊಂದಲ ಇಲ್ಲ. ಸುರೇಶ್ ಕುಮಾರ್ ಬೆಳಿಗ್ಗೆ ಬಂದಿದ್ರು, ಅವರೊಂದು ಸಮಿತಿ ಮಾಡಿದ್ದಾರೆ, ರಿಪೋರ್ಟ್ ತಗೊಂಡು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಗೊಂದಲ ಏನಿಲ್ಲ. ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ಏನೂ ಗೊಂದಲ ಇಲ್ಲ. ಸುರೇಶ್ ಕುಮಾರ್ ಬೆಳಿಗ್ಗೆ ಬಂದಿದ್ರು, ಅವರೊಂದು ಸಮಿತಿ ಮಾಡಿದ್ದಾರೆ, ರಿಪೋರ್ಟ್ ತಗೊಂಡು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಗೊಂದಲ ಏನಿಲ್ಲ. ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಈ ನಮ್ಮ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರವೂ ಕೂಡ ಕಳೆದ ವರ್ಷ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿಲ್ಲ. ತಾವು ಅರ್ಥ ಮಾಡ್ಕೊಳ್ಳಿ. ಅದು ವೈಯಕ್ತಿಕವಾಗಿ ಅವರು ಆಚರಣೆ ಮಾಡ್ಬೋದು, ಆದರೆ ಸರ್ಕಾರ ಅದನ್ನು ಆಚರಣೆ ಮಾಡಲ್ಲ ಅನ್ನುವಂಥದ್ದು ಹಿಂದಿನ ಸರ್ಕಾರವೂ ಕೂಡ ನಿಲುವು ತಗೊಂಡಿದೆ. ಅದೇ ನಿಲುವನ್ನು ನಾವು ತೆಗೆದುಕೊಂಡಿದ್ದೇವೆ. ಅದು ಯಾಕಂತಂದರೆ ಹಲವಾರು ವಿವಾದಾತ್ಮಕ ವಿಷಯಗಳಿರೋದ್ರಿಂದ ಮಕ್ಕಳಿಗೆ ವಿವಾದವಾದಂಥ ವಿಷಯಗಳು ಹೇಳಿಕೊಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇರೋದ್ರಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಬೈ ಎಲೆಕ್ಷನ್ ಸಂಬಂಧನೇ ಇಲ್ಲ. ಈ ನಿಲುವು BJPದು ಕಳೆದ ಹಲವಾರು ವರ್ಷಗಳಿಂದ ಇದೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡೇ ತೀರ್ತೀವಿ ಅಂದಾಗಲೂ ವಿರೋಧ ಮಾಡಿದ್ದೀವಿ. ಮಡಿಕೇರಿಯಲ್ಲಿ ಗಲಾಟೆ ಆಗಿದೆ, ಹೋರಾಟದಲ್ಲಿ ತೀರ್ಕೊಂಡು ಕೂಡ ಮಾಡಿದ್ದಾನೆ. ಇದರಿಂದ ಅದಕ್ಕಿದಕ್ಕೇನು ಸಂಬಂಧ ಇಲ್ಲ. ಪದೇ ಪದೇ ಸಿದ್ದರಾಮಯ್ಯವರು ಸರ್ಕಾರ ಸತ್ತೋಗಿದೆ. ನಮ್ಮ ದೇಶದಲ್ಲಿ ಎಲೆಕ್ಷನ್ನು ತಿಂಗಳು ವರ್ಷಕ್ಕೂ ಬರ್ತಾನೆ ಇರ್ತಾವ್ರಿ. ಎಲೆಕ್ಷನ್ನಿಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಈ ವಿಚಾರ ಚುನಾವಣೆಗೋಸ್ಕರ ಹೇಳಿದ್ದು ಅಲ್ಲ. ಚುನಾವಣೆಗೋಸ್ಕರ ಮಾಡಿದ್ಯಾರು? ಕಾಂಗ್ರೆಸ್ ಮಾಡ್ತು, ಸಿದ್ದರಾಮಯ್ಯನವ್ರು ಮಾಡಿದ್ರು. ಈಗ ವೀರಶೈವ ಲಿಂಗಾಯತ ಇಶ್ಯೂನ ಎತ್ತಿದ್ಯಾದಕ್ಕಾಗಿ ಮತ ಬ್ಯಾಂಕ್ ವಿಭಜನೆ ಮಾಡೋದಕ್ಕೋಸ್ಕರ ಚುನಾವಣೆಗೆ ಎತ್ತಿದ್ರು. ಸ್ವತಂತ್ರ ಬಂದು 72 ವರ್ಷ ಆಗಿತ್ತಪ್ಪ. ಸಂವಿಧಾನದಲ್ಲಿ ರಾಷ್ಟ್ರಧ್ವಜ ಒಂದೇ ಅಂತ ಹೇಳಿ ನಾನು ಹೇಳಿದ್ದಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು. ಅವತ್ತಿನ ಕಾಂಗ್ರೆಸ್ ಅದನ್ನು ಸರ್ವಾನುಮತದಿಂದ ಒಪ್ಕೊಂತು. ಆದರೆ ಇವತ್ತಿನ ಕಾಂಗ್ರೆಸ್ ಮತ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಪ್ರಾದೇಶಿಕ ಭಾವನೆಯನ್ನು ಕೆರಳಿಸೋದಕ್ಕೆ ಕನ್ನಡದ ಬಾವುಟದ ಪ್ರಶ್ನೆಯನ್ನು ಮುಂದಿಟ್ಟರು. ಇವ್ರ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ರು, ಅವಾಗ ಕನ್ನಡದ ನೆನಪಿರಲಿಲ್ಲ. 4 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವಾಗ ಕನ್ನಡದ ನೆನಪಿರಲಿಲ್ಲ. ಚುನಾವಣೆ ಬಂದ ಕನ್ನಡದ ಬಾವುಟದ ನೆಪವನ್ನು ಮುಂದಿಟ್ಟರು. ಇದನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಮ್ಮದು ಮುಂಚಿನಿಂದಲೂ ಹೇಳ್ತಾ ಬಂದಿದ್ದೀವಿ. ಟಿಪ್ಪುವಿನ ಬಗ್ಗೆ ವಿರೋಧ ಇವತ್ತಿನದಲ್ಲ ನಮ್ಮದು. ನಾವು ಆರಂಭದಿಂದಲೂ ಹೇಳಿದ್ದೇವೆ, ಇತಿಹಾಸವನ್ನು ಸತ್ಯ ಸಂಗತಿ ತಿಳಿಸಬೇಕು. ಯಾರೂ ಆಕ್ರಮಣಕಾರರನ್ನ ವೈಭವೀಕರಿಸಿ ತನ್ನ ಮಕ್ಕಳಿಗೆ ಹೇಳ್ಕೊಡಲ್ಲ. ಪಠ್ಯದಿಂದ ಟಿಪ್ಪು ಇತಿಹಾಸ ಕೈಬಿಡಲು ಮುಂದಾಗಿರುವಂತ ಸರ್ಕಾರ ಈ ಹಿಂದೆ ಟಿಪ್ಪು ಸುಲ್ತಾನ್ರನ್ನ ಹೊಗಳಿದ್ರು ಸಿಎಂ ಯಡಿಯೂರಪ್ಪನವರು. 2012ರಲ್ಲಿ ಶ್ರೀರಂಗಪಟ್ಟಣದ ಗುಂಬಾಸ್ಗೆ ಭೇಟಿಯನ್ನ ನೀಡಿದ್ದಂತಹ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಇದೇ ಟಿಪ್ಪುವನ್ನ ಹಾಡಿ ಹೊಗಳಿದ್ರು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿದ್ರು ಅಂತ BSY ಬಣ್ಣನೆಯನ್ನ ಮಾಡಿದ್ರು. ತಾಯಿ ನಾಡನ್ನ ಉಳಿಸೋದಕ್ಕೆ ಹೋರಾಡಿದ್ದಂತ ವ್ಯಕ್ತಿ ಅದು ಟಿಪ್ಪು ಸುಲ್ತಾನ್ ಅಂತ ಬರೆದಿದ್ರು BS ಯಡಿಯೂರಪ್ಪನವರು. ಸ್ವತಃ ಯಡಿಯೂರಪ್ಪನವರೇ ಬರೆದಿರುವಂತ ವಾಕ್ಯಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಒಂದ್ ಕಡೆ ಪರ, ಇನ್ನೊಂದ್ ಕಡೆ ವಿರೋಧ ಚರ್ಚೆ ಆಗ್ತಾ ಇದೆ. ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಟಿಪ್ಪು ಜಯಂತಿ ಕೈಬಿಟ್ಟಂತ ವಿಚಾರ, ಮತ್ತು ಒಂದ್ ಕಡೆ ಟಿಪ್ಪು ವಿಚಾರವನ್ನ, ಟಿಪ್ಪು ಇತಿಹಾಸವನ್ನ ಪಠ್ಯದಿಂದ ಕೈ ಬಿಡುವಂತ ವಿಚಾರ ನಿಮ್ಗೆ ತೋರಿಸ್ತಾ ಇದೀವಿ. BS ಯಡಿಯೂರಪ್ಪನವರು ಅವತ್ತು ಅಂದ್ರೆ 2012ರಲ್ಲಿ ಅಲ್ಲಿಗೆ ಗುಂಬಾಸ್ಗೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ, ಶ್ರೀರಂಗಪಟ್ಟಣದ ಗುಂಬಾಸ್ಗೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಅವರೇ ಬರೆದಿದ್ದಂತ ವಿಚಾರವನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಟಿಪ್ಪು ಒಬ್ಬ ವೀರಾವೇಶದಿಂದ ಕನ್ನಡ ನಾಡನ್ನ ಉಳಿಸೋದಕ್ಕೋಸ್ಕರ ಹೋರಾಡಿದಂತ ಒಬ್ಬ
ಹೋರಾಟಗಾರ ಅಂತ BS ಯಡಿಯೂರಪ್ಪನವರೇ ಬರ್ದಿದ್ದಂಥದ್ದು. ಅದನ್ನ ನಿಮ್ಗೂ ಕೂಡ ತೋರಿಸ್ತಾ ಇದೀವಿ. BS ಯಡಿಯೂರಪ್ಪ ಏನ್ ಬರ್ದಿದ್ರು ಅವತ್ತು ಅಂತ. ಇವತ್ತು ಯಡಿಯೂರಪ್ಪನವರ ಸರ್ಕಾರ, ಸ್ವತಃ ಯಡಿಯೂರಪ್ಪನವರೇ ಟಿಪ್ಪು ಇತಿಹಾಸ ಸರಿಯಿಲ್ಲ, ಆತ ಅಂದ್ರೆ ನಾಡದ್ರೋಹಿ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತು ಅವರ ಒಂದು ಇತಿಹಾಸವನ್ನ ಕೈ ಬಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪಠ್ಯದಿಂದ. ಸಂಪುಟ ಸಭೆಯಲ್ಲಿ ಸದ್ದು ಮಾಡಲಿರುವಂತಹ ಟಿಪ್ಪು ಪಠ್ಯ ಕುರಿತು ಸಂಪುಟ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ವಿಷಯವನ್ನ ಪ್ರಸ್ತಾಪಿಸಲಿದ್ದಾರೆ ಸಚಿವ ಸುರೇಶ್ ಕುಮಾರ್ ಅವರು. ಆಬ್ವಿಯಸ್ಲಿ ಅವರೇ ಪ್ರಸ್ತಾಪವನ್ನ ಮಾಡಬೇಕಾಗಿದೆ, ಯಾಕಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಅದು ಸುರೇಶ್ ಕುಮಾರ್ ಅವರು. ಸೊ ಈಗ ಅವರ ಮುಂದೆನೆ ಈಗ ತಗೊಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ, ಕೈ ಬಿಡಬೇಕಾ ಅನ್ನೋದ್ರ ಬಗ್ಗೆ ಅವರೇ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿರುವಂತದ್ದು. ಸಂಪುಟ ಸಭೆಯಲ್ಲಿ ಅದನ್ನ ಪ್ರಸ್ತಾವವನ್ನ ಮುಂದಿಡ್ತಾರೆ. ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈಗ ಟಿಪ್ಪು ವಿಚಾರ ಬೇಕಾ ಬೇಡವಾ, ಸದ್ಯ ಟಿಪ್ಪು ಬಗ್ಗೆ ಯಾವುದೇ ನಿರ್ಧಾರ ಬೇಡ, CM BS ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿದ್ದಾರಂತೆ ಶಾಸಕರು. ಅನರ್ಹ ಶಾಸಕರಿಂದಲೂ ಕೂಡ CM BS ಬಗ್ಗೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಟಿಪ್ಪು ಪಠ್ಯ ಬಗ್ಗೆ ಯಾವುದೇ ರೀತಿಯಾದಂತೆ ನಿರ್ಧಾರವನ್ನ ಮಾಡದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಎದುರು ಹಾಕಿಕೊಳ್ಳೋದು ಬೇಡವೆಂದು ಸಲಹೆಯನ್ನ ನೀಡಲಾಗ್ತಾ ಇರುವಂತದ್ದು. ಟಿಪ್ಪು ಪಠ್ಯ ರದ್ದು ಮಾಡಿದ್ರೆ ಉಪಚುನಾವಣೆಯಲ್ಲಿ ಹಿನ್ನಡೆ ಆಗುವಂತ ಭೀತಿ ಇದೆ. ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗುತ್ತೆ ಅಂತ ಅನರ್ಹರು ಒಂದ್ ಕಡೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. CM BSY ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ ಅನರ್ಹ ಶಾಸಕರು. ನಮ್ಗೆ ಹಿನ್ನಡೆ ಆಗುತ್ತೆ, ಅಕಸ್ಮಾತ್ ನಾವು ಟಿಪ್ಪು ಇತಿಹಾಸವನ್ನ ಕೈಬಿಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಮಗೆ ಉಪಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಸದ್ಯದ ಮಟ್ಟಿಗಂತೂ ನಿರ್ಧಾರವನ್ನ ಕೈಗೊಳ್ಳಬೇಡಿ, ಚುನಾವಣೆ ಮುಗಿದ ಮೇಲೆ ಬೇಕಿದ್ರೆ ಏನಾದ್ರೂ ನಿರ್ಧಾರವನ್ನ ಕೈಗೊಳ್ಳಿ ಅನ್ನುವ ರೀತಿಯಲ್ಲಿ ಅವರು ಒತ್ತಡವನ್ನ ಹೇರ್ತಾ ಇರುವಂತದ್ದು CM BS ಯಡಿಯೂರಪ್ಪನವರಿಗೆ. ಇಂದು ಸಚಿವ ಸಂಪುಟ ಸಭೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಯಡಿಯೂರಪ್ಪನವರು ಆವಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟರು, ನೀವು ಕೂಡ ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ಸುರೇಶ್ ಕುಮಾರ್ ಅವರು ಬಂದಿದ್ರು, ಬೆಳಗ್ಗೆ ಅಷ್ಟೇ ನನ್ನ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಒಂದು ತಂಡವನ್ನ ರಚನೆ ಮಾಡಿದ್ದೀವಿ, ಏನು ಎತ್ತ ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರನೇ ಒಂದು ತಂಡವನ್ನ ರಚನೆ ಮಾಡಲಾಗಿದೆ, ಅದ್ರ ಬಗ್ಗೆ ನನಗೆ ತಿಳಿಸಿದ್ದಾರೆ. ನಮ್ಮ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಅಂತ ಕೂಡ ಯಡಿಯೂರಪ್ಪನವರು ಹೇಳಿರುವಂತದ್ದು. ಸೊ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಯಾವ ರೀತಿಯಾಗಿ ಸಚಿವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಇಲ್ಲಿ ಟಿಪ್ಪು ಜಯಂತಿ ಹಾಗೆ ಟಿಪ್ಪು ಇತಿಹಾಸ ಪಠ್ಯದಿಂದ ಕೈಬಿಡ್ತಾ ಇರುವಂತ ವಿಚಾರ ಇವತ್ತು ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ಬೋದು, ಯಾವ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ? ಟಿಪ್ಪು ಪಠ್ಯ ಕುರಿತ ವಿವಾದ ಇದೀಗ ತಾರಕಕ್ಕೇರಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ಇದೀಗ ರಾಜಕೀಯ ಕೆಸರಾಚಾಟಕ್ಕೂ ಕೂಡ ಕಾರಣವಾಗಿದೆ. ಒಂದು ಕಡೆ ಈ ಹಿಂದೆ ಕೆಜೆಪಿ ಸಂಸ್ಥಾಪಕ ಆಗಿದ್ದಂತ BS ಯಡಿಯೂರಪ್ಪನವರು ಸ್ವತಃ ಟಿಪ್ಪು ಅವರ ಏನು ಸಮಾಧಿ ಸ್ಥಳ ಗುಂಬಾಜ್ಗೆ ಹೋಗಿ ಕೂಡ ಟಿಪ್ಪು ಅವರನ್ನ ಹೊಗಳಿಕೆ ಮಾಡಿದಂತ ಬರಹ ಕೂಡ ಈಗ ಲಭ್ಯವಾಗಿರುವಂತದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಟಿಪ್ಪು ಸ್ವಾತಂತ್ರ್ಯ ಸೇನಾನಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತು ಈ ಪಠ್ಯ ಪುಸ್ತಕದಿಂದ ತೆಗೆದುಹಾಕಲು ಸಂಬಂಧಪಟ್ಟ ಇದೀಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಮಿತಿಗೆ ವರದಿಯನ್ನು ಕೂಡ ಕೇಳಿರುವಂತದ್ದು. ಸಮಿತಿ ಸದ್ಯದಲ್ಲೇ ವರದಿಯನ್ನು ಕೊಡಲಿದೆ. ಈ ಬೆನ್ನಲ್ಲೇ ಇದೀಗ ಉಪಚುನಾವಣೆಯಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಪಠ್ಯದಿಂದ ತೆಗೆಯುವ ವಿಚಾರವು ಇದೀಗ ಅನರ್ಹ ಶಾಸಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎಲ್ಲೊಂದ್ ಕಡೆ ಒಂದು ಕೋಮನ್ನು ಕೆರಳಿಸಿದಂತಾಗುತ್ತೆ ಮತ್ತು ಎಲ್ಲೊಂದ್ ಕಡೆ ಅನರ್ಹ ಪರವಾಗಿದ್ದಂತ ಕೆಲ ಅಲ್ಪಸಂಖ್ಯಾತ ಮತಗಳು ಕೂಡ ಅವರ ವಿರುದ್ಧ ಬೀಳ್ತೆಂಬ ಒಂದು ಆತಂಕ ಕೂಡ ಎದುರಾಗಿದೆ. ಮತ್ತೊಂದು ಕಡೆ ಇದು ಎಲ್ಲೊಂದ್ ಕಡೆ ಹಿಂದೂ ಮತಗಳನ್ನ ಉಪಚುನಾವಣೆಯಲ್ಲಿ ಒಟ್ಟುಗೂಡಿಸುವ ತಂತ್ರದ ಭಾಗವಾಗಿ ಟಿಪ್ಪು ವಿಚಾರವನ್ನ ಸರ್ಕಾರ ಎತ್ಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಟಿಪ್ಪು ಸಂಬಂಧಪಟ್ಟಾಗ ಇದೀಗ ಪರ ಮತ್ತು ವಿರೋಧ ಹೇಳಿಕೆಗಳು ಕೂಡ ಆರಂಭವಾಗಿದೆ. ಒಂದ್ ಕಡೆ ಈ ಹಿಂದೆ ಬಿಜೆಪಿ ತೊರೆದು ಕೆಜೆಪಿ ಇದ್ದ ಸಂದರ್ಭದಲ್ಲಿ ಟಿಪ್ಪುವನ್ನ ಹೊಗಳಿದಂತ ಯಡಿಯೂರಪ್ಪನವರು ಇದೀಗ ಅದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ, ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆದ್ಮೇಲೆ ಟಿಪ್ಪುವನ್ನ ಅವನು ಸ್ವಾತಂತ್ರ್ಯ ಸೇನಾನಿ ಅಲ್ಲ ಅಂತ ಹೇಳಿ ಈಗ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಾಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈ ಮಾತನ್ನು ಕೂಡ ಹೇಳಿರುವಂತದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಈ ಎಲ್ಲದರ ನಡುವೆ ಕೂಡ ಅನರ್ಹ ಶಾಸಕರು ಸದ್ಯಕ್ಕೆ ಟಿಪ್ಪು ವಿಚಾರವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು
ರಾಜ್ಯ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ. 12 ಗಂಟೆಗೆ ಈ ಒಂದು ಸಚಿವ ಸಂಪುಟ ಸಭೆ ನಡೀತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಟಿಪ್ಪುವನ್ನ ಪಠ್ಯದಿಂದ ತೆಗೆದುಹಾಕುವ ಸಂಬಂಧಪಟ್ಟ ಗಂಭೀರ ಚರ್ಚೆ ನಡೀತಿದೆ. ಇದರ ಸಾಧಕ ಬಾಧಕ ಮತ್ತು ಉಪಚುನಾವಣೆಯಲ್ಲಿ ಲಾಭ ಮತ್ತು ನಷ್ಟದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಒಟ್ಟಾರೆ ಟಿಪ್ಪು ವಿಚಾರನ ಎತ್ತುಕೊಂಡ್ರೆ ಎಲ್ಲ ಒಂದ್ ಕಡೆ ಹಿಂದೂ ಮತಗಳು ಒಂದ್ ಕಡೆ ಕ್ರೋಢೀಕರಣವಾಗುತ್ತೆ, ಅದು ಬಿಜೆಪಿಗೆ ವರದಾನ ಆಗುತ್ತೆ ಅಂತ ಹೇಳಿ ಬಿಜೆಪಿ ಲೆಕ್ಕಾಚಾರ ಹಾಕಿದೆ. ಮತ್ತೊಂದು ಕಡೆ ಅನರ್ಹ ಶಾಸಕರು ಸದ್ಯಕ್ಕೆ ಈ ಟಿಪ್ಪು ವಿಚಾರವನ್ನ ಪಠ್ಯದಿಂದ ತೆಗೆಯುವ ವಿಚಾರವನ್ನು ಸದ್ಯಕ್ಕೆ ಕೈ ಬಿಡಿ, ಆ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಬೇಡಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ತರವಾದ ಚರ್ಚೆ ನಡೆಯಲಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೆಡಿಕಲ್ ಕಾಲೇಜು ಜಿಲ್ಲೆಗೊಂದು ಕೊಡಬಹುದು, ಆದ್ರೆ ತಾಲೂಕಿಗೊಂದು ಕೊಡೋಕೆ ಆಗಲ್ಲ. ಬೆಂಗಳೂರಲ್ಲಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ BS ಯಡಿಯೂರಪ್ಪನವರು. ಕನಕಪುರ ಮೆಡಿಕಲ್ ಕಾಲೇಜು ಸ್ಥಳಾಂತರ ದೃಢವಾಗ್ತಾ ಇದೆ. ಯಡಿಯೂರಪ್ಪನವರ ಮಾತಿನಿಂದ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ಶಿಫ್ಟ್ ಆಗುತ್ತೆ ಅನ್ನುವ ರೀತಿಯಲ್ಲೇ ಇಲ್ಲಿ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಪ್ರಾಣ ಹೋದ್ರೂ ಕೂಡ ಕಾಲೇಜು ಮಾತ್ರ ಬಿಡೋದಿಲ್ಲ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಈಗ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ಬೋದು ಕಣ್ರಿ, ಆದ್ರೆ ತಾಲೂಕಿಗೊಂದು ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕಾಗುತ್ತಾ? ಹಾಗಾದ್ರೆ 224 ಮೆಡಿಕಲ್ ಕಾಲೇಜು ಮಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ BS ಯಡಿಯೂರಪ್ಪನವರು ಮಾತನಾಡಿರುವಂತದ್ದು. ಆಕ್ಚುಲಿ ಇಲ್ಲಿ ಫ್ಯಾಕ್ಟ್ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇತ್ತು ಫಸ್ಟ್ ಆ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು. ಆದ್ರೆ DK ಶಿವಕುಮಾರ್ ಅವರು ಸಚಿವರಾದ್ಮೇಲೆ ಅವರ ತಾಲೂಕಿಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಈಗ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ಆಗಿದೆ. ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕೊಂದು ಕೊಡೋಕ್ಕಾಗತ್ತಾ? ನಾ ಶಿವಕುಮಾರ್ ಹತ್ರ ಮಾತಾಡ್ತೀನಿ. ಅದರಲ್ಲೇನು ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕೊಂದು ಕೊಡೋಕ್ಕಾಗತ್ತಾ? ನಾ ಶಿವಕುಮಾರ್ ಹತ್ರ ಮಾತಾಡ್ತೀನಿ. ಅದರಲ್ಲೇನು ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕೊಂದು ಕೊಡೋಕ್ಕಾಗತ್ತಾ? ನಾ ಶಿವಕುಮಾರ್ ಹತ್ರ ಮಾತಾಡ್ತೀನಿ. ಅದರಲ್ಲೇನು ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕೊಂದು ಕೊಡೋಕ್ಕಾಗತ್ತಾ? ನಾ ಶಿವಕುಮಾರ್ ಹತ್ರ ಮಾತಾಡ್ತೀನಿ. ಮೆಡಿಕಲ್ ಕಾಲೇಜ್ ವಿಷಯದಲ್ಲಿ DK ಎಡವಟ್ಟನ್ನ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಕಾಲೇಜ್ ವಿಷಯ ಸವಾಲಾಗಿ ಸ್ವೀಕರಿಸಿ ಸುಧಾಕರ್ಗೆ ನೆರವಾದ್ರ DK ಶಿವಕುಮಾರ್ ಎನ್ನುವ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಎದ್ದಿರುವಂತದ್ದು. ಏಕೆಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ DK ಹೇಳಿಕೆನೆ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಎಸ್, ನಾನೇ ಹೋರಾಡಿ ಕನಕಪುರಕ್ಕೆ ಹೋಗಿದ್ದಂತ ಮೆಡಿಕಲ್ ಕಾಲೇಜನ್ನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದೇನೆ, ನನಗೆ ಮತ ಕೊಡಿ, ಚಿಕ್ಕಬಳ್ಳಾಪುರಕ್ಕೆ ನಾನು ಮುಂದೆ ಮಂತ್ರಿ ಆಗ್ತೇನೆ. ಈ ರೀತಿಯಾಗಿ ನೆಕ್ಸ್ಟ್ ಈಸಿಯಾಗಿ ಆ ಒಂದು ವೋಟ್ಸ್ ಅನ್ನ ಗ್ರಾಬ್ ಮಾಡಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದಂತಾಗಿದೆ. DK ಶಿವಕುಮಾರ್ ಅವರ ಹಠ ಸುಧಾಕರ್ಗೆ ಇನ್ನಷ್ಟು ಸಲೀಸಾಗ್ತಾ ಇದೆ. ಸರ್ಕಾರ ಬೀಳಿಸಿದ ಅನರ್ಹ ಶಾಸಕ ಸುಧಾಕರ್ಗೆ ಗೆಲ್ಲೋದೇ ಸವಾಲಾಗಿತ್ತು, ಚಂಚಲವಾಗಿತ್ತು. ವಿಜಯಲಕ್ಷ್ಮಿ ಗೆಲ್ಲೋ ಒಂದ್ ಕಡೆ ಮೆಡಿಕಲ್ ಕಾಲೇಜು ಅಸ್ತ್ರವನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. DKಶಿ ಹೇಳಿಕೆ ಇಟ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿಕೊಳ್ತಾ ಇದ್ದಾರೆ. ನವೆಂಬರ್ 3ಕ್ಕೆ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆಗೆ ನಿರ್ಧಾರವನ್ನು ಮಾಡಲಾಗಿದೆ. DKಶಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬಂದ್ರೆ ಇದನ್ನೇ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರಿಗೂ ಕೂಡ ಈಗ ತಲೆನೋವಾಗಿದೆ DKಶಿಯ ಹೇಳಿಕೆ. ಯಾಕೆಂದ್ರೆ ಕನಕಪುರದ ವಿಚಾರ ಅಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಈಗ ಚಿಕ್ಕಬಳ್ಳಾಪುರದಲ್ಲಿ ನಾನೇ ತಂದಿದ್ದು, ನಾನೇ ಮುಂಚೂಣಿಯಲ್ಲಿದ್ದು ಅಂತ ಡಾಕ್ಟರ್ ಸುಧಾಕರ್ ಆರಾಮಾಗಿ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಬಹುದು. ಮೆಡಿಕಲ್ ಕಾಲೇಜು ವಿಷಯದಲ್ಲಿ ಇತ್ತೀಚೆಗೆ DK ಶಿವಕುಮಾರ್ ಮತ್ತು ಸುಧಾಕರ್ ಹೇಗೆ ಕೆಸರು ಚಾಟಿಕೊಂಡಿದ್ದಾರೆ ಅಂತ ಕೇಳ್ಕೊಂಬರೋಣ. ನೋಡ್ರಿ, ಸುಧಾಕರ್ ಯಾರ್ರಿ ನಮಗೆ? ಅವ್ರ ಕ್ಷೇತ್ರದ ಅವ್ರು ಏನು ಬೇಕು ಅವ್ರು ಅಗೇಸ್ತನಾರು ಮಾಡ್ಕೊಳ್ಳಿ, ನನಗೆ ನಾಡಾಕ್ಲಿ, ಅದಕ್ಕೆಲ್ಲ ಐ ಆಮ್ ಲೀಸ್ಟ್ ಬಾದರ್ಡ್. ಇಟ್ ಈಸ್ ಪಾಲಿಟಿಕ್ಸ್. ಅವ್ರ ಕ್ಷೇತ್ರಕ್ಕೆ ಅವ್ರು ಕೇಳ್ಕೊಳ್ಳೋದ್ರಲ್ಲಿ ನಾನು ತಪ್ಪು ಅಂತ ಹೇಳಲಿಲ್ಲ. ಏನಾದ್ರು ಅಗೆತನ ಮಾಡ್ಕೊಳ್ಳಿ, ನಾನೇನಾದ್ರು ತಪ್ಪು ಮಾಡಿದರೆ ಏನು ಬೇಕಾದ್ರೂ ನಂಗೆ ಶಿಕ್ಷೆ ಕೊಡಲಿ. ನಾವು ವಿಧಾನಸೌಧದಲ್ಲಿ ಬಜೆಟಲ್ಲಿ ಪಾಸ್ ಮಾಡಿದಂಥ ವಿಚಾರ ಅದನ್ನು ಇವರು ಬಂದು ಏಕಾಏಕಿ ಕ್ಯಾನ್ಸಲ್ ಮಾಡ್ತಾರೆ ಅಂತಂದರೆ ಈ DK ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳೋಂಥ ರಾಜಕಾರಣಿ ಅಲ್ಲ. ಸಿಂಗ್ಯುಲರ್ ಆಗಿ ಮಾತಾಡೋದು ಇವ್ರಿಗೆ ಹವ್ಯಾಸ ಅಲ್ವಾ, ಹುಟ್ಟುಗುಣ ಅಲ್ವಾ? ಇವರೇನು ನನಗೇನು ಏನು ಮಾಡಿದ್ದಾರೆ 10 ವರ್ಷದಲ್ಲಿ? ಇವ್ರು ಯಾವತ್ತು ನನಗೋಸ್ಕರ ಒಂದು ದಿವಸ ನನ್ನ ಕ್ಷೇತ್ರಕ್ಕೆ ಬರೋದಾಗಲಿ, ನನಗೆ ರಾಜಕೀಯವಾಗಿ ಯಾವುದೇ ರೀತಿ ನಾನು ಇವ್ರ ಹತ್ರ ಸಹಕಾರ ತಗೊಂಡಿಲ್ಲ. ನಾನು ಚುನಾವಣೆ ಏನು ಬೈ ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೇ ಅದಕ್ಕೆ ಶಂಕುಸ್ಥಾಪನೆ ಹಾಕ್ಸೋದು 100ಕ್ಕೆ 100 ಸತ್ಯ. ಮಾನ್ಯ ಯಡಿಯೂರಪ್ಪನವ್ರ ಕೈಯಲ್ಲಿ ಶಂಕುಸ್ಥಾಪನೆ ಹಾಕ್ಸೋದು ಖಂಡಿತವಾಗಿ. ಇಲ್ಲ ಅಂತಂದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಹೊರತು ಮೆಡಿಕಲ್ ಕಾಲೇಜು ಈ ಜಿಲ್ಲೆಗೆ ಆಗಬೇಕು ಅಂತಲೇ ನಾನು ಇವತ್ತು ಭಾಳ ಗಟ್ಟಿಯಾದಂಥ ತೀರ್ಮಾನದಿಂದ
ತಗೊಂಡು. ಮನೆಯ ಮೇಲ್ಛಾವಣಿ ಕುಸಿದು ಮಗು ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿರುವಂತದ್ದು. ಮಗುವಿನ ಕುಟುಂಬಕ್ಕೆ ಪರಿಹಾರವನ್ನ ಘೋಷಿಸಿದ್ದಾರೆ ಶಾಸಕ. ಸರ್ಕಾರದಿಂದ ಮನೆ ಕಟ್ಟಿಸಿಕೊಳ್ಳಲು 5 ಲಕ್ಷ, ತಾಯಿಗೆ ಚಿಕಿತ್ಸೆಯ ವೆಚ್ಚವನ್ನ ಕೂಡ ಭರಿಸಿಕೊಡುವುದಾಗಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಮಗುವಿನ ಕುಟುಂಬಕ್ಕೆ ಸ್ಥಳದಲ್ಲೇ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಶಾಸಕ ಸಿದ್ದು ಸವದಿಯವರು. ಕುಟುಂಬಸ್ಥರ ವಾಸಕ್ಕೆ ತಾತ್ಕಾಲಿಕ ಶೆಡ್ ವ್ಯವಸ್ಥೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಮದಡ್ಡಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟು ಪರಿಹಾರವನ್ನ ಘೋಷಣೆ ಮಾಡಿದ್ರು. ಬಿಜೆಪಿಯ ಶಾಸಕ ತೇರದಾಳ ಶಾಸಕ ಸಿದ್ದು ಸವದಿ ಹಾಗೆ ತಹಶೀಲ್ದಾರ್ರಿಂದ ಪರಿಶೀಲನೆಯನ್ನ ಮಾಡಲಾಯಿತು. ನಂತರ ಸ್ಥಳದಲ್ಲೇ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಮೇಲ್ಛಾವಣಿ ಕುಸಿದು ಮಗುವೊಂದು 11 ತಿಂಗಳ ಮಗುವೊಂದು ಸಾವನ್ನಪ್ಪಿತ್ತು. ಅದಾದ ನಂತರ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ತೇರದಾಳ ಶಾಸಕರಾಗಿರುವಂತಹ ಸಿದ್ದು ಸವದಿ ಅವರು ಸ್ಥಳಕ್ಕೆ ತೆರಳಿ ಹಾಗೆ ತಹಶೀಲ್ದಾರ್ ಅವರು ಕೂಡ ಅವರ ಜೊತೆಲಿದ್ರು. ಅಲ್ಲೇ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ನಾಳೆ ಅಥವಾ ನಾಳೆ ಒಂದೆರಡು ದಿವಸದೊಳಗೆ 5 ಲಕ್ಷ ರೂಪಾಯಿ ಪರಿಹಾರ ಅವ್ರಿಗೆ ಪಾಲಕ ತಂದು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ವತಿಯಿಂದ ನಮ್ಮ ತಹಸೀಲ್ದಾರು ಎಲ್ಲರೂ ಮಾಡ್ತಾರೆ. ತಕ್ಷಣ ಅದಾದ ನಂತರ ಅವ್ರ ತಾಯಿಗೆ ಏನು ಆಸ್ಪತ್ರೆಗೆ ಹೋದಾರ ಅದ್ರ ಖರ್ಚು ಸಹಿತ ಕೊಡುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ. ಮತ್ತು ತಕ್ಷಣ ಆ ಮನೆಗೆ ಪರಿಹಾರ ಕೊಡುವಂಥದ್ದನ್ನು ಸಹಿತ 5 ಲಕ್ಷ ಪರಿಹಾರ ಕೊಡುವಂಥದ್ದನ್ನು ಸಹಿತ ನಾವು ಕೆಲಸ ಮಾಡ್ತೀವಿ. ಬೋವಿ ಜನಾಂಗದ ಅರವಿಂದ ಲಿಂಬಾವಳಿ ಅವರು ಸೈಡ್ ಲೈನ್ ಆಗ್ತಾ ಇದ್ದಾರಾ? ಲಿಂಬಾವಳಿ ಜಾಗಕ್ಕೆ ಹೊಳಲ್ಕೆರೆ ಬಿಜೆಪಿಯ ಶಾಸಕ ಚಂದ್ರಪ್ಪ ಅವರು ಬರ್ತಾ ಇದ್ದಾರೆ ಮುನ್ನೆಲೆಗೆ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಚಂದ್ರಪ್ಪಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಯಾಕೆಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಹೊಳಲ್ಕೆರೆಯ ಶಾಸಕರಾಗಿರುವಂತಹ ಚಂದ್ರಪ್ಪ ಅವರು. ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವರ ಹೆಸರು ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ. ನವೆಂಬರ್ 3ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಬೋವಿ ಸಮಾವೇಶವನ್ನು ನಡೆಸಲಿಕ್ಕೆ ಅವರು ಮುಂದಾಗಿದ್ದಾರೆ. ಲಿಂಬಾವಳಿ ಬದಲು ಬೋವಿ ಸಮಾವೇಶದ ಹೊಣೆ ಚಂದ್ರಪ್ಪ ಅವರಿಗೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 13,000 ಬೋವಿ ಮತಗಳಿವೆ. ಹೊಸಕೋಟೆ ಕ್ಷೇತ್ರಗಳಲ್ಲಿ 12,000 ಬೋವಿ ಮತಗಳಿರುವಂತದ್ದು. ಇನ್ನು ಕಾರ್ಯಕ್ರಮಕ್ಕೆ ಸಿಎಂ ಬಿಎಸ್ವೈ ಕೂಡ ಆಗಮನದ ನಿರೀಕ್ಷೆ ಇದೆ. ಇಲ್ಲಿ ಮೇನ್ ಆಗಿ ಉಪಚುನಾವಣೆ ನಡೀತಾ ಇರುವಂತಹ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಾಗೆ ಕೆಆರ್ ಪುರಂ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಈ ರೀತಿಯಾಗಿ ಯಶವಂತಪುರ ಈ ಭಾಗದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಬೋವಿ ಸಮಾಜದವರು ಒಂದು ಪ್ರಮುಖವಾಗಿ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಈ ಸಮಾವೇಶದ ನೇತೃತ್ವವನ್ನ ಯಡಿಯೂರಪ್ಪನವರ ಶಿಷ್ಯ, ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಚಂದ್ರಪ್ಪ ಅವರು ನೇತೃತ್ವವನ್ನ ವಹಿಸಿಕೊಳ್ತಾ ಇದ್ದಾರೆ. ದೇಶದಾದ್ಯಂತ ರಾಷ್ಟ್ರೀಯ ಏಕತಾ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 144ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಏಕತಾ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಇತ್ತ ಗುಜರಾತ್ನ ಕೆವಾಡಿಯಾದಲ್ಲಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿ ಮೋದಿ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಮಕ್ಕಳಿಗೆ ಏಕತಾ ಪ್ರಮಾಣ ವಚನ ಬೋಧಿಸಿದ್ರು. ಬಳಿಕ ಕೆವಾಡಿಯಾದಲ್ಲಿ ಸೇನಾ ಸಾಮರ್ಥ್ಯ, ಉಗ್ರರು ದಾಳಿ ಮಾಡಿದರೆ ಹೇಗೆ ಮಟ್ಟ ಹಾಕೋದು ಅನ್ನೋ ಬಗ್ಗೆಯೂ ಕೂಡ ಸಾಹಸ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ನರೇಂದ್ರ ಮೋದಿ ಅವರು ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ತೆರಳಿ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಹಾಗೆ ಕೆವಾಡಿಯಾದಲ್ಲಿ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದಂತಹ ಒಂದು ಪ್ರತಿಮೆ. देश के अलग अलग कोने से किसानों से मिले लोहे से, अलग अलग हिस्सों की मिट्टी से इस भव्य प्रतिमा उसका आधार बना है. इसलिए ये प्रतिमा हमारी विविधता में एकता का भी जीवन प्रतीक है, जीता जागता संदेश है. साथियों, आज से ठीक 1 साल पहले दुनिया की सबसे ऊंची प्रतिमा को देश को समर्पित किया गया था. आज ये प्रतिमा सिर्फ भारतवासियों को ही नहीं, पूरे विश्व को आकर्षित कर रही है,
प्रेरित कर रही है। आज इस प्रेरणा स्थली से सरदार वल्लभ भाई पटेल को श्रद्धा सुमन अर्पित करते हुए संपूर्ण राष्ट्र गौरव का अनुभव कर रहा है। अब से कुछ देर पहले ही राष्ट्रीय एकता का संदेश दोहराने के लिए, एकता के मंत्र को जीने के लिए, एकता के भाव को चरितार्थ करने के लिए, एकता ये हमारे संस्कार है, ये हमारी संस्कार सरिता है। एकता ये हमारे भावी सपनों का सबसे बड़ा संबल है।